forever on fire. ಛೋಟಾ ಮುಂಬೈ ಹುಬ್ಬಳ್ಳಿ ಈಗ ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ. ಹೊಸ ಸಂಘಟನೆ ಆರ್ಸಿಬಿಗೆ ಮುದ್ರೆ ಹಾಕೋದಕ್ಕೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಜ್ಜಾಗ್ತಾ ಇದ್ದಾರೆ. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ಗೆ ಅಧಿಕೃತವಾಗಿ ಮುದ್ರೆ ಒತ್ತಲಿದ್ದಾರೆ ಕೆಎಸ್ ಈಶ್ವರಪ್ಪ. ಇನ್ನು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ಕೆಎಸ್ ಈಶ್ವರಪ್ಪನವರು ಇದಕ್ಕೆ ಮುದ್ರೆ ಒತ್ತಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ಕರೆದಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಬಗ್ಗೆ ಒಂದು ಮೀಟಿಂಗ್ ಕೂಡ ಇವತ್ತು ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಪ್ರಮುಖರ ಸಮ್ಮುಖದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಸಂಘಟನೆ ಮಾಡೋದಕ್ಕೆ ಅಂತ ಇವತ್ತು ಅಧಿಕೃತವಾಗಿ ಮುದ್ರೆ ಬೀಳುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಹುಬ್ಬಳ್ಳಿಯಿಂದಲೇ ನಾವು ಬಿಜೆಪಿಯನ್ನು ಸ್ವಚ್ಛ ಮಾಡ್ತೀವಿ, ಅದನ್ನು ಸಂಪೂರ್ಣವಾಗಿ ನಾವು ಶುದ್ಧೀಕರಣ ಮಾಡ್ತೀವಿ ಅಂತ ಯತ್ನಾಳ್ ಅವರು ಹೇಳಿದರು. ಇಲ್ಲಿಂದನೇ ಆರಂಭ ಆಗುತ್ತೆ, ಹುಬ್ಬಳ್ಳಿಯಿಂದನೇ ಈ ಒಂದು ಅಭಿಯಾನವನ್ನು ಆರಂಭ ಮಾಡ್ತೀವಿ ಅಂತ ಯತ್ನಾಳ್ ಅವರು ಹೇಳಿದರು. ರಾಜ್ಯ ಬಿಜೆಪಿಗೆ ಶುದ್ಧೀಕರಣದ ಅವಶ್ಯಕತೆ ಇದೆ ಅಂತ ಕೆಎಸ್ ಈಶ್ವರಪ್ಪ ಕೂಡ ಹೇಳಿದರು. ಯತ್ನಾಳ್ ಆಗಿರಬಹುದು, ಕೆಎಸ್ ಈಶ್ವರಪ್ಪ ಇಬ್ಬರೂ ಕೂಡ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಕೂಡ ಈ ಸಂಬಂಧ ಅಲರ್ಟ್ ಆಗಿತ್ತು. ರಾತ್ರೋರಾತ್ರಿ ಬಂದು ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ಅವರು ಸಭೆ ಕೂಡ ನಡೆಸಿದರು. ಅಸಮಾಧಾನಿತರ ಜೊತೆಯಲ್ಲಿ ಸಭೆ ನಡೆಸಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದರು. ಅಸಲಿಗೆ ಇರುವಂತಹ ಸಮಸ್ಯೆ ಏನು ಅಂತ ಕಾರ್ಯಕರ್ತರಿಂದ ಮಾಹಿತಿಗಳನ್ನು ಕಲೆ ಹಾಕಿದರು. ಅನೇಕ ಸಲಹೆಗಳನ್ನು ಕೂಡ ಪಡೆದುಕೊಂಡಿದ್ದರು. ಇದರ ಹೊರತಾಗಿಯೂ ಕೂಡ ಹುಬ್ಬಳ್ಳಿಯಿಂದಲೇ ಆರ್ಸಿಬಿ ಈಗ ರಣಕಹಳೆ ಮೊಳಗಿಸೋದಕ್ಕೆ ಅಂತ ಸಜ್ಜಾಗ್ತಾ ಇದೆ. ಕೆಎಸ್ ಈಶ್ವರಪ್ಪನವರು ಪಕ್ಷವನ್ನು ಶುದ್ಧೀಕರಣ ಮಾಡಬೇಕು, ಪಕ್ಷವನ್ನು ಈ ಒಂದು ಕುಟುಂಬ ರಾಜಕಾರಣ ಏನಿದೆ ಆ ಕುಟುಂಬ ರಾಜಕಾರಣದಿಂದ ಹೊರಗಡೆ ತರಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಕೂಡ ಅದೇ ಅಂತ ಹೇಳಿಕೆ ಕೊಟ್ಟಿದ್ದರು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹುಬ್ಬಳ್ಳಿಯಿಂದಲೇ ಇದನ್ನು ಆರಂಭ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಅವರೂ ಕೂಡ ಬಹಿರಂಗವಾಗಿ ಹೇಳಿದರು. ಇದೇ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ಕೂಡ ಮಧ್ಯಪ್ರವೇಶ ಮಾಡಿದ್ರು. ರಾತ್ರೋರಾತ್ರಿ ತೆರಳಿ ಒಂದು ಸಭೆ ಕೂಡ ಮಾಡಿದ್ರು. ಯಾರ್ಯಾರು ಕಾರ್ಯಕರ್ತರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ, ಎಲ್ಲರ ಜೊತೆಯಲ್ಲಿ ಸಭೆ ಮಾಡಿ ಅಸಲಿಗೆ ಸಮಸ್ಯೆ ಏನು, ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಂಡಿದ್ದರು. ಆದರೂ ಕೂಡ ಈಗ ಈ ಒಂದು ಆರ್ಸಿಬಿ ಅನ್ನುವಂತಹ ಏನು ಸಂಘಟನೆಯನ್ನು ತೆಗೆಯೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅಧಿಕೃತ ಮುದ್ರೆ ಒತ್ತೋದಕ್ಕೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗೊಪ್ಪ. ನೋಡಿ, ಕೆಎಸ್ ಈಶ್ವರಪ್ಪನವರು ಹುಬ್ಬಳ್ಳಿಯಲ್ಲಿ ಒಂದು ಮಹತ್ವದ ಸಭೆಯನ್ನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಕರೆದರೆ ಈ ಒಂದು ಸಭೆಯಲ್ಲಿ ರಾಜ್ಯದ 40ಕ್ಕೂ ಹೆಚ್ಚು ಪ್ರಮುಖರು ಭಾಗಿಯಾಗಲಿದ್ದಾರೆ. ಮೊದಲು ಇಲ್ಲಿ ಅಂತಂದರೆ ಪೂರ್ವಭಾವಿ ಸಭೆಯನ್ನ ಮಾಡ್ತಾರೆ. ಪೂರ್ವಭಾವಿ ಸಭೆಯನ್ನ ಮುಗಿಸಿ ಇಲ್ಲಿ ಅಂತಂದರೆ ನಂತರ ಸುದ್ದಿಗೋಷ್ಠಿ ನಡೆಸಿ ಆರ್ಸಿಬಿಗೆ ಒಂದು ಡೇಟ್ ಫಿಕ್ಸ್ ಅನ್ನ ಇವತ್ತು ಕೆಎಸ್ ಈಶ್ವರಪ್ಪನವರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಅಂದರೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಅದು ರಾಜ್ಯದಲ್ಲಿ ಆರ್ಸಿಬಿ ಇಲ್ಲಿ ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಇವತ್ತು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಳೆದ ಒಂದು ದಶಕಗಳಿಂದ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ಇಲ್ಲಿ ಅಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್. ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಇಲ್ಲಿ ಅಂದರೆ ಬಿಟ್ಟು ಇವತ್ತು ಆರ್ಸಿಬಿಯನ್ನ ಮಾಡ್ಲಿಕ್ಕೆ ಕೊಟ್ಟಿದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತೇಳಿ. ಇದರ ಉದ್ದೇಶ ಅಂತಂದ್ರೆ ಹಿಂದುಳಿದರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಅಂತೇಳಿ ಅದನ್ನ ಸರಿ ಮಾಡಲಿಕ್ಕೆ ಈಶ್ವರಪ್ಪನವರು ಹೋಗ್ತಿದ್ದಾರೆ ಅನ್ನೋ ಮಾತನ್ನ ಇವತ್ತು ಕೇಳಿ ಬರ್ತಾ ಇದೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಕೆಲವು ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲಿ ಇಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ, ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಮೈಯಲ್ಲಿ ಹರಿತಾ ಇರೋದು ರಾಣಿ ಚೆನ್ನಮ್ಮನ ರಕ್ತ, ಈಶ್ವರಪ್ಪನವರ ಮೈಯಲ್ಲಿ ಹರಿತಾ ಇರೋದು ರಾಯಣ್ಣ ರಕ್ತ. ಇವರಿಬ್ಬರೂ ಸೇರಿ ಇವತ್ತು ರಾಜ್ಯದಲ್ಲಿ ಒಂದು ಶಕ್ತಿಯನ್ನ ಮಾಡಬೇಕು, ಏನಾದರೂ ಒಂದು ಸಂಚಲನ ಮೂಡಿಸಬೇಕು ಅಂತೇಳಿ ಒಂದು ಕರೆಯನ್ನ ಕೊಟ್ಟಿದ್ರು. ಅದರ ನಡುವೆ ಇಲ್ಲಿ ಅಂತಂದ್ರೆ ಒಂದ್ ಕಡೆ ಅಂತಂದ್ರೆ ಅದನ್ನ ಸತ್ಯ ಮಾಡಲಿಕ್ಕೆ ಇವತ್ತು ಇಬ್ಬರು ನಾಯಕರು ಹೊರಟಿದ್ದಾರೆ. ಒಂದು ಕಡೆ ಅಂತಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಕಡೆ ಅಂತಾರೆ ಕೆ ಈಶ್ವರಪ್ಪನವರು. ಅದೇ ಒಂದು ಕಾರಣಕ್ಕೆ ಕೆ
ಕೆ ಎಸ್ ಈಶ್ವರಪ್ಪನವರು ಇಲ್ಲಿ RCBಯನ್ನ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು RCBಗೆ ಒಂದು ಮಹತ್ವದ ಸಭೆಯನ್ನ ಇವತ್ತು ಹುಬ್ಬಳ್ಳಿಯಲ್ಲಿ ಕರೆದರೆ ರಾಜ್ಯದಲ್ಲಿ ಬಿಜೆಪಿ ಇವತ್ತು ಶುದ್ಧೀಕರಣ ಆಗದ ಅವಶ್ಯಕತೆ ಅಂತೇಳಿ ಈಶ್ವರಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ರು. ಈಶ್ವರಪ್ಪನವರ ಹೇಳಿಕೆ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನು ಹೇಳ್ತಿದ್ರು. ಗಂಗಾ ಜಲ ತೆಗೆದುಕೊಂಡು ಬಂದು ರಾಜ್ಯದ ಬಿಜೆಪಿಯನ್ನ ಶುದ್ಧಿ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ ಅಂತೇಳಿ. ಅಂದ್ರೆ ಇದರ ನಡುವೆ ಎಚ್ಚೆತ್ತುಕೊಂಡಂತಹ ಬಿಜೆಪಿಯ ಹೈಕಮಾಂಡ್ ಇಲ್ಲಿ ಅಂತಂದ್ರೆ ಅಲರ್ಟ್ ಆಗಿ ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ನಾಯಕ ಇಲ್ಲಿ ಆರ್ ಅಶೋಕ್ ಅವರು ರಾತ್ರಿ ಬಂದು ಒಂದು ಸಭೆಯನ್ನ ಕರೆದು ಇಲ್ಲಿ ಅಂತಂದ್ರೆ ಪಕ್ಷದ ಆಂತರಿಕವಾಗಿ ನಡೆದಂತಹ ಒಂದು ಏನು ಚರ್ಚೆಗಳಿತ್ತು ಆ ಚರ್ಚೆಗಳಿಗೆ ಇಲ್ಲಿ ಅಂದ್ರೆ ಸುದೀರ್ಘವಾಗಿ ಮಾತನಾಡಿ ಹೋಗಿದ್ರು. ಈಶ್ವರಪ್ಪನವರ ಕರೆ ಮೇಲೆ ಇವತ್ತು ಏನು ಸಭೆ ಏನಿದೆ ಆ ಸಭೆಯ ಮೇಲೆ ಇವತ್ತು ರಾಜ್ಯ ಬಿಜೆಪಿ ನಾಯಕರ ಕಣ್ಣಿಟ್ಟಿದೆ. ಯಾಕೆ ಅಂದ್ರೆ RCBಯನ್ನ ಯಾವಾಗ ಇಲ್ಲಿ ಅಂತಂದ್ರೆ ಆ ಒಂದು ಉದ್ಘಾಟನೆ ಮಾಡ್ತಾರೆ ಅದು ಹುಬ್ಬಳ್ಳಿಯಿಂದಲೇ ಈ ಒಂದು ಸಭೆಯನ್ನ ಕರೆದಿರೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇವತ್ತು ರಾಜ್ಯ ಬಿಜೆಪಿ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆ.